ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾನೆ. ಸುಮಾರು 3 ಗಂಟೆಗೆ ಏಲಿ ಏಲಿ ಲಮ ಸಬಕ್ತಾನಿ ಅಂತ ಹೇಳ್ತಾನೆ. ಅದಾದ ನಂತರ ಯೇಸು ಸ್ವಾಮಿ ಈಗ ಎಲ್ಲ ತೀರಿತು ಅಂತ ಅಂದುಕೊಂಡು ಶಾಸ್ತ್ರದಲ್ಲಿ ಬರೆದಿರುವ ಮಾತನ್ನು ನೆರವೇರಿಸಲಿಕ್ಕೆ ನನಗೆ ನೀರಡಿಕೆ ಆಗಿದೆ ಅಂತ ಹೇಳ್ತಾನೆ. ಆತನಿಗೆ ಗೊತ್ತು ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದರೆ ಇವರು ಹುಳಿ ರಸವನ್ನೇ ಕೊಡ್ತಾರೆ ಅಂತ ಯೇಸು ಸ್ವಾಮಿಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಆತ ನನಗೆ ನೀರಡಿಕೆ ಆಗಿದೆ ಅಂತ ಹೇಳ್ದ. ಅದೇ ಪ್ರಕಾರವಾಗಿ ಅವರು ಹುಳಿ ರಸವನ್ನು ಕೊಟ್ಟರು. ಯೇಸು ಸ್ವಾಮಿ ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಅಂತ ಹೇಳ್ತಾನೆ. ಇದು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾತಾಡಿದ 6ನೇ ಮಾತು. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಇದೇ ಮಾತನ್ನು ತೆಲುಗಿನಲ್ಲಿ ಸಮಾಪ್ತಮೈನದಿ ಅಂತ ಬರೆದಿದೆ. ಇಂಗ್ಲಿಷ್ನಲ್ಲಿ ಇಟ್ ಈಸ್ ಫಿನಿಶ್ಡ್ ಅಂತ ಬರೆದಿದೆ. ಇಲ್ಲಿ ಯೇಸು ಸ್ವಾಮಿ ಹುಳಿ ರಸವನ್ನ ತಕ್ಕೊಂಡ ಮೇಲೆ ತೀರಿತು ಅಂತ ಹೇಳ್ತಾನೆ. ಮೊದಲೇ ಹೇಳ್ಬೋದಾಯ್ತಲ್ಲ ನನಗೆ ನೀರಡಿಕೆ ಆಗಿದೆ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿಯೇ ತೀರಿತು ಅಂತ ಹೇಳ್ಬೋದಿತ್ತಲ್ಲ. ಯೇಸು ಸ್ವಾಮಿ ಯಾಕೆ ಕೇಳಿಲ್ಲ? ಇದೇ ಮಾತನ್ನ ಮೊದಲನೇ ಮಾತಾಗಿ ಹೇಳ್ಬೋದಾಯ್ತಲ್ಲ, 2ನೇ ಮಾತಾಗಿ ಹೇಳ್ಬೋದಾಯ್ತು, 3ನೇ ಮಾತು, 4ನೇ ಮಾತು, 5ನೇ ಮಾತಾಗಿ ಹೇಳ್ಬೋದಾಗಿತ್ತಲ್ಲ ತೀರಿತು ಅಂತ. ಯಾಕೆ ಹುಳಿ ರಸವನ್ನ ತಕ್ಕೊಂಡ ಮೇಲೆ ತೀರಿತು ಅಂತ ಯೇಸು ಸ್ವಾಮಿ ಹೇಳಿದ? ಇದರಲ್ಲಿರುವಂಥ ರಹಸ್ಯ ನಮಗೆ ಅರ್ಥ ಆಗಬೇಕಂದ್ರೆ ನಾವು 3 ವಿಷಯಗಳನ್ನು ತಿಳ್ಕೋಬೇಕು. ಮೊದಲನೇದು ಸಮಾಧಾನ ಯಜ್ಞ, 2ನೇದು ಆದಾಮನ ಸಾಲ, 3ನೇದು ಪಸ್ಕ ಹಬ್ಬ. ಮೊದಲನೇದು ಸಮಾಧಾನ ಯಜ್ಞ. ಇಸ್ರಾಯೇಲರಲ್ಲಿ ಯಾರಾದರೂ ದೇವರಿಗೆ ಕೃತಜ್ಞತೆ ತೋರಿಸಬೇಕು ಅಂತ ಅಂದುಕೊಂಡ್ರೆ ಅಂಥವರು ಪಶುಗಳಲ್ಲಿ ಗಂಡಾಗಲಿ ಆಗಿರ್ಬೋದು, ಹೆಣ್ಣಾಗಲಿ ಆಗಿರ್ಬೋದು, ಅಂದರೆ ಟಗರಾಗಲಿ ತರಬೇಕು, ಇಲ್ಲ ಕುರಿಯಾದರೂ ತರಬಹುದು, ಓತನಾದರೂ ತರಬಹುದು, ಮೇಕೆನಾದರೂ ತರಬಹುದು. ಪಶುಗಳಲ್ಲಿ ಯಾವುದಾದ್ರೂ ಯೆಹೋವನಿಗೆ ಸಮರ್ಪಿಸಲಿಕ್ಕೆ ತರಬಹುದು. ಆದರೆ ಅದು ಪೂರ್ಣಾಂಗವಾಗಿರಬೇಕು. ಅದನ್ನು ಯೆಹೋವನ ಸನ್ನಿಧಿಗೆ ತರುವಾಗ ಹುಳಿ ರೊಟ್ಟಿಗಳನ್ನು ಜೊತೆಯಲ್ಲಿ ತರಬೇಕು, ಇಲ್ಲ ಅಂದರೆ ಹುಳಿ ಹಿಟ್ಟನ್ನು ತರಬೇಕು. ವಾಕ್ಯ ಓದೋಣ. ಯಾಜಕ ಕಾಂಡ 7ನೇ ಅಧ್ಯಾಯ 13ನೇ ವಚನ. ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಸಮಾಧಾನ ಯಜ್ಞದಲ್ಲಿ ಒಪ್ಪಿಸುವ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಸಮರ್ಪಿಸಬೇಕು. ಅದೇ ರೀತಿಯಾಗಿ ಆಮೋಸ ಗ್ರಂಥ 4ನೇ ಅಧ್ಯಾಯ 5ನೇ ವಚನ. ಹುಳಿ ಹಿಟ್ಟನ್ನು ಕೃತಜ್ಞತಾರ್ಪಣವಾಗಿ ಹೋಮ ಮಾಡಿರಿ. ಕೃತಜ್ಞತೆ ಸಲ್ಲಿಸಲಿಕ್ಕೆ ತರುವಂತ ಆ ಪಶುವಿನೊಡನೆ ಹುಳಿ ರೊಟ್ಟಿಗಳನ್ನು ಅಥವಾ ಹುಳಿ ಹಿಟ್ಟನ್ನು ತರಬೇಕು ಸಮಾಧಾನ ಯಜ್ಞಕ್ಕೆ. ಅದನ್ನ ಯೆಹೋವನ ಸನ್ನಿಧಿಗೆ ಅಂದರೆ ಯೆಹೋವನ ಗುಡಾರದ ಬಳಿಗೆ ಅಥವಾ ದೇವಾಲಯದ ಬಳಿಗೆ ತರಬೇಕು. ಅದನ್ನ ಅಲ್ಲಿ ವಧಿಸಬೇಕು. ಅದರ ರಕ್ತವನ್ನ ಆರೋನನ ವಂಶದವರಾದ ಯಾಜಕರು ಯಜ್ಞವೇದಿಗೆ ಎರಚಬೇಕು ಸುತ್ತಲೂ. ಆಮೇಲೆ ಆ ಪಶುವಿನಲ್ಲಿದ್ದಂಥ ಎಲ್ಲ ಕೊಬ್ಬನ್ನ ತೆಗಿಬೇಕು, ಸಪರೇಟ್ ಮಾಡಬೇಕು. ಆ ಕೊಬ್ಬನ್ನ ಸರ್ವಾಂಗ ಹೋಮ ಯಜ್ಞದ ಕೆಂಡದ ಮೇಲೆ ಇಟ್ಟು ಹೋಮ ಮಾಡಬೇಕು. ಆ ಕೊಬ್ಬನ್ನ ಅದರ ಜೊತೆಗೆ ಹುಳಿ ರೊಟ್ಟಿಗಳನ್ನ ಅಥವಾ ಹುಳಿ ಹಿಟ್ಟನ್ನ ಹಾಕಿ ಹೋಮ ಮಾಡಬೇಕು. ಈಗ ಕರೆಕ್ಟಾಗಿ ಗಮನಿಸ್ರಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಾನೆ. ಆತನೇ ಸಮಾಧಾನ ಯಜ್ಞಕ್ಕೆ ಅರ್ಪಿಸಿದಂತ ಪಶು ಟಗರು. ಓಕೆ, ಗೋಧಿ ಹಿಟ್ಟು, ಯೇಸು ಸ್ವಾಮಿನೇ ಗೋಧಿ ಕಾಳಲ್ವಾ, ಹಾಗಾಗಿ ಆತನೇ
ಗೋಧಿ ಹಿಟ್ಟು. ಈಗ ಆತ ಸಮಾಧಾನ ಯಜ್ಞ ಆಗ್ತಾ ಇದ್ದಾನೆ. ಇಸ್ರೇಲರಲ್ಲಿ 5 ಯಜ್ಞಗಳಿದ್ದಾವೆ. ದೇವರು ಇಸ್ರೇಲರಿಗೆ 5 ಯಜ್ಞಗಳನ್ನು ಕೊಟ್ಟಿದ್ದ. ಮೊದಲನೇದು ಸರ್ವಾಂಗ ಹೋಮ ಯಜ್ಞ, ಎರಡನೇದು ದಾನ ನೈವೇದ್ಯ ಯಜ್ಞ, ಮೂರನೇದು ಸಮಾಧಾನ ಯಜ್ಞ, ನಾಲ್ಕನೇದು ದೋಷ ಪರಿಹಾರಕ ಯಜ್ಞ, ಐದನೇದು ಪ್ರಾಯಶ್ಚಿತ್ತ ಯಜ್ಞ. ಈ ಎಲ್ಲ ಯಜ್ಞಗಳನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನೆರವೇರಿಸ್ತಾನೆ. ಸಮಾಧಾನ ಯಜ್ಞದೊಡನೆ ಹುಳಿ ರೊಟ್ಟಿಯನ್ನು ಕೊಡಬೇಕು ಅಥವಾ ಹುಳಿ ಹಿಟ್ಟು ಕೊಡಬೇಕು. ಆದರೆ ಧಾನ್ಯ ನೈವೇದ್ಯ ಯಜ್ಞ ಮಾಡುವಾಗ ಹುಳಿ ಹಾಕಬಾರ್ದು. ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟು, ಅದರ ಜೊತೆಗೆ ಒಂದು ಇಡೀ ಧೂಪ, ಉಪ್ಪು ಹಾಕಬೇಕು. ಅದಕ್ಕೆ ಧಾನ್ಯ ನೈವೇದ್ಯ ಯಜ್ಞ ಅಂತ ಕರೀತಾರೆ. ಆದರೆ ಸಮಾಧಾನ ಯಜ್ಞ ಮಾಡುವಾಗ ಹುಳಿ ರೊಟ್ಟಿಯನ್ನ ಅಥವಾ ಹುಳಿ ಹಿಟ್ಟನ್ನು ಕೊಡಬೇಕು. ಈಗ ಹಿಟ್ಟು ಇದೆ, ಪಶು ಇದೆ, ಸಮಾಧಾನ ಯಜ್ಞಕ್ಕೆ ಹುಳಿ ಇಲ್ಲ. ಅದಕ್ಕೆ ಯೇಸುಸ್ವಾಮಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳ್ತಾನೆ ಶಿಲುಬೆ ಮೇಲೆ. ಆಗ ಅವರು ಹುಳಿ ರಸವನ್ನ ಕೊಡ್ತಾರೆ. ಯೇಸು ಸ್ವಾಮಿ ಆ ಹುಳಿ ರಸವನ್ನ ತಕ್ಕೊಂಡ. ಈಗ ಏನಾಯ್ತು? ಆ ಹಿಟ್ಟು, ಆ ಗೋಧಿ ಹಿಟ್ಟು ಹುಳಿ ಹಿಟ್ಟಾಯ್ತು, ಆ ರೊಟ್ಟಿ ಹುಳಿ ರೊಟ್ಟಿ ಆಯ್ತು. ಆ ಪಶುವಿನೊಡನೆ ಅಂದ್ರೆ ಆ ಪಶುವಿನ ಕೊಬ್ಬಿನೊಡನೆ ಹುಳಿ ಹಿಟ್ಟು ಹುಳಿ ರೊಟ್ಟಿಯಾಗಿ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಯಜ್ಞ ಆದ. ಸಮಾಧಾನ ಯಜ್ಞವನ್ನ ಸಮರ್ಪಿಸಿದ ತಾನೇ. ನಾವು ದೇವರಿಗೆ ಮಕ್ಕಳಾಗಬೇಕು, ಸಮೀಪ ಆಗಬೇಕು. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ತನ್ನನ್ನ ಶಿಲುಬೆಯ ಮೇಲೆ ಸಮಾಧಾನ ಯಜ್ಞವಾಗಿ ಸಮರ್ಪಿಸಿಕೊಂಡ, ಯಜ್ಞ ಆದ. ನಮ್ಮಲ್ಲಿ ಹುಳಿ ಇತ್ತು, ಈಗ ಯೇಸು ಸ್ವಾಮಿ ಹುಳಿ ತಗೊಂಡೋದ, ನಮ್ಮಲ್ಲಿ ಇದ್ದಂಥ ಹುಳಿ ತಗೊಂಡೋದ. ಹುಳಿ ಇಲ್ಲದವರನ್ನಾಗಿ ನಮ್ಮನ್ನ ಮಾಡಿದ. ಅದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿತ್ತು. ಅದು ತಗೊಂಡ ಮೇಲೆ ತೀರಿತು. ಏನು? ತಾನು ಬಂದ ಕೆಲಸ ತೀರಿತು. ಹುಳಿ ತಗೊಂಡು ಹೋಗ್ಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದು. ಆ ಹುಳಿ ಎಲ್ಲಿಂದ ಬಂದಿತ್ತು? ಆದಾಮನಿಂದ ಬಂದಿತ್ತು, ಆದಾಮನಿಂದ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಆದಾಮನ ಸಾಲ ಅಂತ. ಏನು ಆದಾಮನ ಸಾಲ? ಪಾಪವೇ ಆದಾಮನು ಮಾಡಿದಂಥ ಸಾಲ. ಅಂದ್ರೆ ಆದಾಮ ಸಾಲ ಮಾಡಲಿಲ್ಲ, ಸೈತಾನ ಹವ್ವಳನ್ನ ವಂಚಿಸಿ ಒಳ್ಳೆದರ ಮತ್ತು ಕೆಟ್ಟದರ ಹಣ್ಣನ್ನ ತಿನ್ನಿಸಿ ಆದಾಮನನ್ನು ಹವ್ವಳನ್ನು ಪಾಪಕ್ಕೆ ಸಾಲಗಾರರನ್ನಾಗಿ ಮಾಡಿದ. ನಾವು ಲೋಕದಲ್ಲಿ ನೋಡ್ತೀವಲ್ಲ, ಕೆಲವು ಫ್ರಾಡ್ ಬ್ಯಾಂಕ್ಗಳಿದಾವೆ. ಅವರು ನಮಗೆ ಲೋನ್ ಕೊಡ್ತೀನಿ ಅಂತ ಫೋನ್ ಮಾಡ್ತಾರೆ, ಇಷ್ಟು ಫೀಸ್ ಕಟ್ಟಬೇಕಂತ ಕಟ್ಟಿಸ್ಕೊಳ್ತಾರೆ, ಆಮೇಲೆ ಅವರು ಲೋನ್ ಕೊಡಲ್ಲ. ಇನ್ನೂ ಕೆಲವು ಫ್ರಾಡ್ ಕಂಪ್ನಿಗಳಿದಾವೆ, ಲೋನ್ ಮಂಜೂರು ಮಾಡ್ತಾರೆ, ಆದರೆ ಅದು ನಮ್ಮ ಅಕೌಂಟಿಗೆ ಬರಲ್ಲ. ಆದರೆ ನಮಗೆ ಲೋನ್ ಮಂಜೂರಾಗಿದೆ ಅನ್ನೋ ಥರ ಅವರು ಏನು ಆ ಸ್ಟೇಟ್ಮೆಂಟ್ಗಳನ್ನು ಕಳಿಸ್ತಾರೆ. ಅವಾಗ ನಾವು ಲೋನ್ ಕಟ್ಟಲೇಬೇಕು. ಫ್ರಾಡ್ಗಳು ಮಾಡ್ತಾರೆ ಆ ಕೆಲಸನ. ಈ ಸೈತಾನ ಕೂಡ ಫ್ರಾಡೇ. ವಂಚಿಸಿ ಆದಾಮನನ್ನು ಪಾಪಕ್ಕೆ ಸಾಲಗಾರನನ್ನಾಗಿ ಮಾಡಿದ. ತಂದೆ ಸಾಲಗಾರ ಆದ, ಯಾರು? ಆದಾಮ. ಆ ಸಾಲ ಯಾರ ಮೇಲೆ ಬರುತ್ತೆ? ಮಕ್ಕಳ ಮೇಲೆ ಬರುತ್ತೆ. ಮಕ್ಕಳು ತೀರಿಸ್ಬೇಕು ಆ ಸಾಲನ. ಇಡೀ ಭೂಲೋಕದಲ್ಲಿರುವಂಥ ಎಲ್ಲ ಮನುಷ್ಯರು ಹುಟ್ಟಿದ್ದು ಆದಾಮನಿಂದಲೇ. ಎಲ್ಲರಿಗೂ ಆ ಸಾಲ ಭಾಗ ಆಯಿತು. ಉದಾಹರಣೆಗೆ ಒಂದು ದೇಶ ಸಾಲ ಮಾಡಿತ್ತು ಅಂತ ಇಟ್ಕೊಳ್ಳೋಣ. ಆ ದೇಶ ಸಾಲ ಮಾಡಿದ್ರೆ ಆ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳಿಗೂ ಆ ಸಾಲದಲ್ಲಿ ಭಾಗತ್ವ ಇರ್ತತೆ. ಎಲ್ಲರ ಮೇಲೂ, ಎಲ್ಲರ ತಲೆ ಮೇಲೂ ಸಾಲ ಇರ್ತತೆ. ಅದೇ ತರನೇ ಆದಾಮನು ಸಾಲಗಾರನಾದ. ಸೈತಾನನು ವಂಚಿಸಿ ಆದಾಮನನ್ನು ಪಾಪಕ್ಕೆ ಸಾಲಗಾರನನ್ನಾಗಿ ಮಾಡಿದ. ಆ ಪಾಪ ಎಂಬ ಸಾಲ ಎಲ್ಲ ಮನುಷ್ಯರ ಮೇಲೆ ಇತ್ತು. ಅದನ್ನ ಮನುಷ್ಯರ ಕೈಲಿಂದ ತೀರಿಸಲಿಕ್ಕೆ ಆಗಲಿಲ್ಲ. ಆ ಪಾಪನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸೈತಾನ ಗೊತ್ತಿತ್ತು, ಇವ್ರ ಕೈಲೇ ಪಾಪ ಎಂಬ ಸಾಲ ತೀರ್ಸಕ್ಕಾಗಲ್ಲ, ಪಾಪ ಕೊಡುವ ಸಂಬಳ ಮರಣ, ಇವರು ನನ್ನ ಸಾಲ ತೀರ್ಸಕ್ಕಾಗಲ್ಲ, ಅವಾಗ ನಾನೇನ್ ಮಾಡ್ತೀನಿ? ಇವರನ್ನ ಸಾಯಿಸ್ತೀನಿ, ಇವರು ಮರಣಿಸುವಂತೆ ಮಾಡ್ತೀನಿ ಅಂತ ಸೈತಾನಿಗೆ ಮೊದಲೇ ಗೊತ್ತಿತ್ತು. ಅವನು ಪ್ಲಾನ್ ಮಾಡಿದ. ಈಗ ನೋಡಿ, ಲೋಕದಲ್ಲಿ ಯಾರನ್ನ ಸಾಲ ಕೊಟ್ಟಿರ್ತಾರೆ ಒಬ್ಬನಿಗೆ, ಅವನ ಕೈಯಿಂದ ಸಾಲ ತೀರ್ಸಕ್ಕಾಗಲ್ಲ. ಅವರು ಕೇಳ್ತಾರೆ,
ಇವನ ಕೈಯಿಂದ ಸಾಲ ತೀರ್ಸಕ್ಕಾಗಲ್ಲ. ಪ್ರಯತ್ನ ಪಡ್ತಾನೆ, ಶತ ಪ್ರಯತ್ನ ಪಡ್ತಾನೆ, ಆದ್ರೆ ಇವನಿಂದ ಸಾಲ ತೀರ್ಸಕ್ಕಾಗಲ್ಲ. ಯಾಕೆಂದ್ರೆ ಅವರು ಫ್ರಾಡ್ಗಳು, ಬಡ್ಡಿಗೋಸ್ಕರ ಸಾಲ ಕೊಟ್ಟಿರ್ತಾರೆ. ಇವನಿಂದ ಸಾಲ ತೀರ್ಸಕ್ಕಾಗಲ್ಲ. ಕೊನೆಗೆ ಏನ್ ಮಾಡ್ತಾರೆ? ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಲೋಕದಲ್ಲಿ ಅನೇಕ ಆಗಿದೆ ಇಂಥ ಕೊಲೆಗಳು. ಏನು? ಸಾಲ ಕೊಟ್ಟು ಅವನನ್ನ ಪ್ರಾಣ ತೆಗೆದಂತ ಅನೇಕ ಘಟನೆಗಳು, ಉದಾಹರಣೆಗಳು ಲೋಕದಲ್ಲಿ ಇದಾವೆ. ಅವನ ಕೈಲಿ ಸಾಲ ತೀರ್ಸಕ್ಕಾಗಲಿದ್ದಕ್ಕೆ ಅವನನ್ನ ಸಾಯಿಸಿದಂತ ಘಟನೆಗಳು ಲೋಕದಲ್ಲಿ ಅನೇಕ ಇದಾವೆ. ಅದೇ ರೀತಿಯಾಗಿನೇ ಸೈತಾನ ಕೂಡ ಆದಾಮನನ್ನ ವಂಚಿಸಿ ಸಾಲಗಾರನನ್ನಾಗಿ ಮಾಡಿ ಇವನು ಹೇಗೂ ಸಾಲ ತೀರಿಸಲ್ಲ, ಇವನಿಂದ ಹುಟ್ಟಿದಂತ ಮನುಷ್ಯರ ಹೇಗೂ ಸಾಲ ತೀರಿಸಲ್ಲ. ಸೊ ಸಾಲದ ಬದಲಾಗಿ ಪ್ರಾಣ ತೆಗಿತೀನಿ, ನಾನು ಪ್ರಾಣನ ತಗೊಳ್ತೀನಿ ಅಂತ ಪ್ಲಾನ್ ಮಾಡಿ ಈ ಕೆಲಸ ಮಾಡಿದ್ದ. ಯಾರು? ಸೈತಾನ. ಸಾಲ ತೀರಿಸಿಲ್ಲ ಅಂದ್ರೆ ದಾಸರನ್ನಾಗಿ ಮಾಡಿಕೊಳ್ತಿದ್ರು. ಇಂದಿನ ಕಾಲದಲ್ಲಿ ಯಾರಿಗಾದ್ರೂ ಶ್ರೀಮಂತರು ಸಾಲ ಕೊಟ್ಟರೆ ಬಡವರಿಗೆ, ಆ ಬಡವ್ರ ಕೈಯಿಂದ ಆ ಸಾಲ ತೀರ್ಸಕ್ಕೆ ಆಗಿಲ್ಲ ಅಂದ ಸಮಯದಲ್ಲಿ ಅವರ ಮಕ್ಕಳನ್ನ ತಗೊಂಡೋಗಿ ಗುಲಾಮರನ್ನಾಗಿ ಮಾಡಿಕೊಂಡು ದುಡಿಸ್ಕೊಳ್ತಾ ಇದ್ರು, ದಾಸರನ್ನಾಗಿ ಮಾಡಿಕೊಳ್ತಾ ಇದ್ರು. ಸತ್ಯವೇದದಲ್ಲಿ ಅಂಥದ್ದೊಂದು ಉದಾಹರಣೆ ಇದೆ. ಎಲೀಷನ ಬಳಿಗೆ ಒಬ್ಬ ಪ್ರವಾದಿಯ ಹೆಂಡತಿ ಬರ್ತಾಳೆ. ಬಂದು ಈ ರೀತಿಯಾಗಿ ಹೇಳ್ತಾಳೆ, ನನ್ನ ಗಂಡನಿಗೆ ಸಾಲ ಕೊಟ್ಟವರು ಬಂದು ನನ್ನ 2 ಮಕ್ಕಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನನ್ನ ಮಕ್ಕಳನ್ನ ತಗೊಂಡೋಗಿ ದಾಸರನ್ನಾಗಿ ಮಾಡಿಕೊಳ್ತಾರೆ, ಅದಕ್ಕೋಸ್ಕರ ಬಂದಿದ್ದಾರೆ ಅವರು ಅಂತಂದೇಳಿ ಮೊರೆ ಇಡ್ತಾಳೆ ಆ ಸ್ತ್ರೀ. ಆಗ ಎಲೀಷ ಏನ್ ಹೇಳ್ತಾನೆ? ನಿನ್ನ ಮನೆಯಲ್ಲಿ ಏನಿದೆ ಅಂತ ಕೇಳ್ತಾನೆ. ಎಣ್ಣೆ ಇದೆ ಅಂತ ಹೇಳ್ತಾಳೆ ಆಕೆ. ಅಕ್ಕಪಕ್ಕದವ್ರ ಮನೆ ಹತ್ರ ಪಾತ್ರೆಗಳು, ಖಾಲಿ ಪಾತ್ರೆ ಇಸ್ಕೊಂಡು ಆ ಎಣ್ಣೆಯನ್ನ ಅದರಲ್ಲಿ ಉಯ್ಯಿ, ಪಾತ್ರೆಗಳು ಎಲ್ಲ ತುಂಬುತ್ತವೆ, ತಗೊಂಡೋಗಿ ಮಾರಿ ಸಾಲ ತೀರ್ಸಂತ ಹೇಳ್ತಾನೆ. ಓಕೆ. ಸೊ ಇಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಸಾಲ ಕೊಟ್ಟವರು ಬಂದು ಮಕ್ಕಳನ್ನ ತಗೊಂಡೋಗಿ ದಾಸರನ್ನಾಗಿ ಮಾಡಿಕೊಳ್ತಾರೆ. ಅಲ್ಲಿ ಅದನ್ನೇ ಆಕೆ ಹೇಳ್ತಾ ಇರೋದು. ಈ ಸೈತಾನ ಕೂಡ ಅದನ್ನೇ ಮಾಡಿದ್ದು. ಸಾಲ ಕೊಟ್ಟು ಅಂದ್ರೆ ಸಾಲಗಾರರನ್ನಾಗಿ ಮಾಡಿ ನಮ್ಮನ್ನ ತನಗೆ ದಾಸರನ್ನಾಗಿ ಮಾಡಿಕೊಂಡಿದ್ದ. ನಾವು ಪಾಪದ ಹಂಗಿನಲ್ಲಿದ್ದೀವಿ, ಸೈತಾನನಿಗೆ ದಾಸರಾಗಿದ್ವಿ. ಅದಕ್ಕೆ ದೇವರೇನ್ ಮಾಡಿದ? ಇಸ್ರಾಯೇಲರಿಗೆ ಧರ್ಮಶಾಸ್ತ್ರ ಕೊಟ್ಟ. ಓತಗಳ, ಓರಿ ಕರುಗಳ ರಕ್ತದಿಂದ ಪಾಪ ಪರಿಹಾರ ಮಾಡಿಕೊಡ್ರಂತ ಯಜ್ಞಗಳನ್ನ ಅವರಿಗೆ ನೇಮಿಸಿದ. ಆದರೆ ಆ ಧರ್ಮಶಾಸ್ತ್ರ ಇಸ್ರಾಯೇಲರ ಪಾಪವನ್ನ ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ಅದು ಪಾಪದ ಅರಿವನ್ನು ಉಂಟು ಮಾಡಿತಷ್ಟೇ. ಅದಕ್ಕೆ ದೇವರೇನ್ ಮಾಡಿದ? ತಾನೇ ಮನುಷ್ಯ ಕುಮಾರನಾಗಿ ಈ ಭೂಲೋಕಕ್ಕೆ ಬಂದ. ಆದಾಮನಿಂದ ಬಂದಂತ ಪಾಪ ಎಂಬ ಸಾಲವನ್ನ ಯೇಸು ಸ್ವಾಮಿ ಶಿಲುಬೆ ಮೇಲೆ ತಗೊಂಡ. ಸೈತಾನನ ವಂಚನೆಯಿಂದ ಆದಾಮ ಸಾಲಗಾರನಾಗಿದ್ದ. ಯೇಸು ಸ್ವಾಮಿ ಆ ಪಾಪ ಎಂಬ ಸಾಲವನ್ನ ಅಂದ್ರೆ ಉಳಿಯನ್ನ ಯೇಸು ಸ್ವಾಮಿ ತಗೊಂಡ. ಉಳಿ ಪಾಪಕ್ಕೆ ಹೋಲಿಕೆ, ಉಳಿ ಕೆಟ್ಟದ್ದಕ್ಕೆ ಹೋಲಿಕೆ. ಅದನ್ನು ತಗೊಂಡು ತೀರಿತು ಅಂತ ಹೇಳ್ದ. ಯಾರು? ಯೇಸು ಸ್ವಾಮಿ. ಅಂದ್ರೆ ಪಾಪ ತೀರಿತು. ಆತ ಪಾಪವನ್ನು ಹೊತ್ತುಕೊಂಡು, ತನ್ನ ಮೇಲೆ ಪಾಪ ಹೊತ್ತುಕೊಂಡು, ಪಾಪ ಕೊಡುವ ಸಂಬಳ ಏನು? ಮರಣ. ಯೇಸು ಸ್ವಾಮಿ ನಮ್ಮ ಬದಲಿಗೆ ಆತನು ಮರಣಿಸಿ ಪಾಪಕ್ಕೆ ಮರಣ ದಂಡನೆಯನ್ನು ಕೊಟ್ಟ, ಮರಣಕ್ಕೆ ಮರಣ ದಂಡನೆಯನ್ನು ವಿಧಿಸಿದ. ಯಾರು? ದೇವರು, ಯೇಸು ಸ್ವಾಮಿ. ಈ ರೀತಿಯಾಗಿ ಆದಾಮನಿಂದ ಬಂದಂತ ಪಾಪ ಎಂಬ ಸಾಲವನ್ನ ಯೇಸು ಸ್ವಾಮಿ ಶಿಲುಬೆ ಮೇಲೆ ತೀರಿಸಿದ. ನಾವು ಪಾಪಕ್ಕೆ ದಾಸರಾಗಿದ್ದೀವಿ. ಈಗ ಯಾರ್ಯಾರು ಯೇಸು ಸ್ವಾಮಿಯನ್ನ ನಂಬುತ್ತಾರೋ ಅವರಿಗೆ ಪಾಪ ಎಂಬ ಸಾಲ ಇರಲ್ಲ, ಅವರಲ್ಲಿ ಉಳಿ ಎಂಬ ಕೆಟ್ಟದ್ದು ಇರಲ್ಲ. ನಂಬಿದ ಮೇಲೆ ಉಳಿ ಎಂಬ ಕೆಟ್ಟದ್ದು, ಪಾಪ ಎಂಬ ಸಾಲ ಮನುಷ್ಯರಿಂದ ಹೋಗುತ್ತೆ. ಯೇಸು ಸ್ವಾಮಿ ಹೆಸರನ್ನ ಹೇಳಿಕೊಂಡ್ರೆ ಅವರಿಗೆ ರಕ್ಷಣೆ ಆಗುತ್ತೆ. ಈಗ ನಾವು ಯೇಸು ಸ್ವಾಮಿಯನ್ನ ನಂಬಿಕೊಂಡಿದ್ದೀವಿ. ಈಗ ನಮ್ಮಲ್ಲಿ ಈ ನಮ್ಮ ಪಾತ್ರೆಯಲ್ಲಿ ಉಳಿ ಇಲ್ಲ. ನಾವು ಪಾಪಕ್ಕೆ ಸಾಲಗಾರರಲ್ಲ, ಪಾಪದ ಹಂಗಿನಲ್ಲಿ ನಾವಿಲ್ಲ. ಮತ್ತೆ ಎದರಲ್ಲಿದ್ದೀವಿ? ನೀತಿಯ ಹಂಗಿನವರಾಗಿದ್ದೀವಿ. ಈಗ ನಾವೇನ್ ಮಾಡಬೇಕು? ನೀತಿಯನ್ನ ಮಾಡಬೇಕು, ಪಾಪವನ್ನ ಮಾಡಬಾರ್ದು, ಪಾಪವನ್ನ ಮಾಡಬಾರ್ದು. ಈಗ ಮೂರನೇದು ಪಸ್ಕ ಹಬ್ಬ. ಪಸ್ಕ ಹಬ್ಬ ಹೇಗ್ ಮಾಡ್ತಾರೆ? ಪಸ್ಕದ ಕುರಿಯನ್ನ ಕೊಯ್ದ ಮೇಲೆ
ಹುಳಿ ಇಲ್ಲದ ರೊಟ್ಟಿಗಳನ್ನು ತಿಂತಾರೆ. ಯಾರು? ಇಸ್ರಾಯೇಲರು. ಯೇಸು ಸ್ವಾಮಿ ಕೂಡ ಪಸ್ಕ ಹಬ್ಬವನ್ನು ಆಚರಣೆ ಮಾಡಿ ಪಸ್ಕದ ಊಟ ಮಾಡಿದ ಮೇಲೆ ಆತ ಶಿಲುಬೆಯಲ್ಲಿ ಬಲಿಯಾದ. ಪಸ್ಕದ ಕುರಿಮರಿ ಯೇಸು ಸ್ವಾಮಿ ಆತನನ್ನು ಕೊಯ್ದ್ರು ಶಿಲುಬೆ ಮೇಲೆ. ಆತನನ್ನು ಶಿಲುಬೆ ಮೇಲೆ ಕೊಯ್ದ್ರು. ಕೊಯ್ದ ಮೇಲೆ ಹುಳಿ ಇಲ್ಲದ ರೊಟ್ಟಿಗಳನ್ನ ತಿನ್ನಬೇಕು ಇಸ್ರಾಯೇಲರು. ಅದು ಪಸ್ಕ ಹಬ್ಬದ ನಿಯಮ. ಕೊಯ್ದ ಮೇಲೆ ಏನಾಗುತ್ತೆ? ಹುಳಿ ಹೋಯ್ತು ಅಂತ ಅರ್ಥ. ಹಳೆ ಹುಳಿ ಆದಾಮನಿಂದ ಬಂದಿತ್ತು. ಆ ಹುಳಿಯನ್ನ ಯೇಸು ಸ್ವಾಮಿ ತಗೊಂಡ. ಪಸ್ಕದ ಕುರಿ ಕೊಯ್ದದೆ, ಕ್ರಿಸ್ತನೇ ಆ ಪಸ್ಕದ ಕುರಿ. ಹುಳಿ ಹೋಯ್ತು. ಹುಳಿ ಅಂದ್ರೇನು? ದುರ್ಮಾರ್ಗತ್ವ, ದುಷ್ಟತ್ವ. ಇವತ್ತು ನಾವು ರಕ್ಷಣೆ ಹೊಂದಿದೀವಿ ಅಂದ್ರೆ ಅದು ದೇವರ ಕೃಪೆ. ಮೊದಲು ನಮ್ಮಲ್ಲಿ ದುಷ್ಟತ್ವ ಇತ್ತು, ದುರ್ಮಾರ್ಗತ್ವ ಇತ್ತು. ಸೈತಾನನ ಎಲ್ಲ ದುಷ್ಕೃತ್ಯಗಳನ್ನ ನಾವು ಮಾಡ್ತಾ ಇದ್ವಿ. ದುರ್ಮಾರ್ಗತ್ವದ ಮಾರ್ಗದಲ್ಲಿದ್ವಿ, ದುಷ್ಟತ್ವದ ಮಾರ್ಗದಲ್ಲಿದ್ವಿ, ಕೆಟ್ಟವರಾಗಿದ್ವಿ, ಕೆಟ್ಟು ಹೋಗಿದ್ವಿ. ಹುಳಿಯಿಂದ ಕೆಟ್ಟು ಹೋಗಿದ್ವಿ ನಾವು. ಈಗ ಹೊಸ ಕಣಿಕದಂತಾಗಿವಿ ನಾವು. ನಮ್ಮಲ್ಲಿ ದುಷ್ಟತ್ವ, ದುರ್ಮಾರ್ಗತ್ವ ಈಗಲೂ ಕೂಡ ಇದ್ರೆ ನಾವು ರಕ್ಷಣೆ ಹೊಂದಿಲ್ಲ ಅಂತ ಅರ್ಥ. ರಕ್ಷಣೆ ಹೊಂದಿದ ಮೇಲೆ ನಮ್ಮಲ್ಲಿ ಸರಳತೆ, ಸತ್ಯತೆ ಇರಬೇಕು, ಪ್ರೀತಿ ಇರಬೇಕು, ಕ್ಷಮಿಸುವಂತ ಗುಣ ಇರಬೇಕು, ನೀತಿಯ ಕಾರ್ಯಗಳನ್ನು ಮಾಡುವಂತ ಗುಣ ಇರಬೇಕು, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕು. ನಾವು ಕಮ್ಯುನಿಯನ್ ತಗೊಳ್ತೀವಲ್ಲ, ರೊಟ್ಟಿ ದ್ರಾಕ್ಷರಸ ತಗೊಳ್ತೀವಲ್ಲ, ಅದು ಹುಳಿ ಇಲ್ಲದ ರೊಟ್ಟಿ. ಹುಳಿ ಇಲ್ಲದ ರೊಟ್ಟಿನ ತಗೊಂಡ್ಮೇಲೆ ನಾವು ಹುಳಿ ಇಲ್ಲದವರಾದ್ವಿ. ಪಸ್ಕದ ಕುರಿಮರಿ ಕೊಯ್ದದೆ, ದುಷ್ಟತ್ವ ದುರ್ಮಾರ್ಗತ್ವ ಹೋಯ್ತು, ಆದಾಮನ ಸಾಲ ತೀರಿತು, ಸಮಾಧಾನ ಯಜ್ಞ ನೆರವೇರಿತು, ದೇವರಿಗೆ ಸಮೀಪ ಆದ್ವಿ. ಹುಳಿ ಇಲ್ಲದ ಕಣಿಕದಂತೆ ನಾವು ಆದ್ವಿ. ನಮ್ಮನ್ನ ಹುಳಿ ಇಲ್ಲದ ಕಣಿಕದಂತೆ ಮಾಡಿದ್ಯಾರು? ಯೇಸು ಸ್ವಾಮಿ. ಈಗ ನಾವು ಯೇಸು ಸ್ವಾಮಿಯ ಮಾರ್ಗದಲ್ಲಿ ನಡಿಬೇಕು. ಯೇಸು ಸ್ವಾಮಿಯಲ್ಲಿ ಸತ್ಯ, ನೀತಿ, ಧರ್ಮ, ಕ್ಷಮಿಸುವ ಗುಣ, ಪ್ರೀತಿಸುವ ಮನಸ್ಸಿದೆ, ಕರುಣೆ, ಸಹಾನುಭೂತಿ. ಇವನ್ನ ನಾವು ಅವಲಂಬಿಸಿ ನಡಿಬೇಕು, ಕೈಗೊಂಡು ನಡಿಬೇಕು. ಆಗ ನಾವು ಹುಳಿ ಇಲ್ಲದವರು ಅಂತ ಗೊತ್ತಾಗುತ್ತೆ. ಯೇಸು ಸ್ವಾಮಿನ ನಂಬಿದ ಮೇಲೆ ಕೂಡ ವಂಚನೆ, ಮೋಸ, ಸುಳ್ಳು, ಕಳ್ಳತನ, ಹಗೆತನ, ವ್ಯಭಿಚಾರ ಈ ಥರ ಕೆಟ್ಟದ್ದು ನಾವು ಮಾಡಿದರೆ ಇನ್ನೂ ನಾವು ಹುಳಿ ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ಅಂತ ಅರ್ಥ. ಈ ಪಾತ್ರೆಯಲ್ಲಿ ಇನ್ನೂ ಹುಳಿ ಐತೆ ಅಂತ ಅರ್ಥ, ರಕ್ಷಣೆಗೆ ಬಂದಿಲ್ಲ ಅಂತ ಅರ್ಥ. ಯೋಚನೆ ಮಾಡಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡಿಕೊಂಡ್ರೆ ನಮ್ಮಲ್ಲಿ ಹುಳಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಯಾರಲ್ಲಿ ಹುಳಿ ಇರಲ್ವೋ ಅವರು ರಕ್ಷಣೆಯಲ್ಲಿದ್ದಾರೆ ಅಂತ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.